ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಂಡಮೆಂಟಲ್ ಕಟ್ ಸೆಟ್ಸ್ ಮತ್ತೆ ಫಂಡಮೆಂಟಲ್ ಸರ್ಕ್ಯೂಟ್ಸ್ ಮೇಲೆ. ಸರಿನಾ? ಇದ್ರ ಮೇಲೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಪಕ್ಕಾ ಕ್ವಶನ್ ಬಂದೇ ಬರುತ್ತೆ. ಫಿಕ್ಸ್ಡ್ ಕ್ವಶನ್. ನೀವು ಪ್ರೀವಿಯಸ್ ಇಯರ್ಸ್ ಇರ್ಬೋದು ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ನೋಡಿದ್ರೆ ಪ್ರತಿ ವರ್ಷನೂ ಕೂಡ ಕೇಳಿದ್ದಾರೆ. ಸೊ ಯಾವ ರೀತಿ ಅಂತ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಾನೇನು ಹೇಳ್ತೀನಿ ಅಂದ್ರೆ, ಒಂದು ಗ್ರಾಫ್ ಅನ್ನ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಸೊ ಆ ಗ್ರಾಫ್ದು ಸ್ಪ್ಯಾನಿಂಗ್ ಟ್ರೀ ಅನ್ನು ಕೂಡ ಕೊಟ್ಟಿರ್ತಾರೆ. ಸರಿನಾ? ಒಂದು ಗ್ರಾಫ್ ಅನ್ನ ಕೊಟ್ಟಿದ್ರೆ ಅದರ ಸ್ಪ್ಯಾನಿಂಗ್ ಟ್ರೀ ಅನ್ನು ಕೊಟ್ಟಿರ್ತಾರೆ. ಹಾಗಾದ್ರೆ ಸ್ಪ್ಯಾನಿಂಗ್ ಟ್ರೀ ಅಂತ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಹತ್ರ ಒಂದು ಗ್ರಾಫ್ ಇದೆ ಅಂತ ಅನ್ಕೊಳ್ಳಿ, ಈ ತರ. ಸರಿನಾ? ಈ ತರದ್ದೊಂದು ಗ್ರಾಫ್ ಇದೆ. ಸೊ ಈಗ ನನ್ನ ಹತ್ರ ವರ್ಟಿಸಿಸ್ಗಳು ಯಾವ್ಯಾವ ಇರೋದು? ಇಲ್ಲೊಂದಿದೆ, 2, 3, 4 ವರ್ಟೆಕ್ಸ್ಗಳಲ್ವಾ ಇರೋದು. ಸೊ ಈಗ ನಾನು ಇದ್ರದ್ದೊಂದು ಸ್ಪ್ಯಾನಿಂಗ್ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂದ್ರೆ ಫಸ್ಟ್ ಕಂಡೀಷನ್ ಏನು? ಮೊದಲನೇದು 4 ವರ್ಟೆಕ್ಸ್ಗಳು ಕೂಡ ಯೂಸ್ ಆಗ್ಬೇಕು. ಅಂದ್ರೆ ಇಲ್ಲಿ ಎಷ್ಟು ವರ್ಟೆಕ್ಸ್ಗಳಿದಾವೆ ಆ ಎಲ್ಲಾ ವರ್ಟೆಕ್ಸ್ಗಳು ಇಲ್ಲಿ ಯೂಸ್ ಆಗಿರ್ಬೇಕು. ಎರಡನೇದೇನು ಅಂತಂದ್ರೆ ಕನೆಕ್ಟೆಡ್ ಆಗಿರ್ಬೇಕು. ಕನೆಕ್ಟೆಡ್ ಅಂತಂದ್ರೆ ಏನು? ಅಟ್ಲೀಸ್ಟ್ ಒಂದಾದ್ರೂ ಎಡ್ಜು ಕನೆಕ್ಟ್ ಆಗಿರ್ಬೇಕು. ಸೊ ನೋಡಿ, ಈ ತರ ನೋಡಿ, ಪ್ರತಿ ಒಂದು ವರ್ಟೆಕ್ಸ್ ಕೂಡ ಕನೆಕ್ಟೆಡ್ ಆಗಿದೆಯಾ? ಎಸ್. ಯಾಕೆ? ಪ್ರತಿ ಒಂದು ವರ್ಟೆಕ್ಸ್ಗೂ ಅಟ್ಲೀಸ್ಟ್ ಒಂದಾದ್ರೂ ಎಡ್ಜು ಕನೆಕ್ಟ್ ಆಗಿದೆ. ಸೊ ಡಿಸ್ಕನೆಕ್ಟೆಡ್ ಆಗಿರಬಾರ್ದು. ನೋಡಿ, ಈಗ ಇವೆರಡಕ್ಕೂ ಕೂಡ ಒಂದೆರಡು ಜಾರು ಕನೆಕ್ಟ್ ಆಗಿದೆ, ಇವೆರಡಕ್ಕೂ ಕೂಡ ಒಂದೆರಡು ಜಾರು ಕನೆಕ್ಟ್ ಆಗಿದೆ. ಇಲ್ಲ, ಇದನ್ನ ವರ್ಟೆಕ್ಸ್ ಎ, ಇದನ್ನ ವರ್ಟೆಕ್ಸ್ ಬಿ, ಇದನ್ನ ವರ್ಟೆಕ್ಸ್ ಸಿ, ಇದನ್ನ ವರ್ಟೆಕ್ಸ್ ಡಿ ಅನ್ಕೊಂಡ್ರೆ ನಾನು ಒಟ್ಟಿನಲ್ಲಿ ಯಾವ್ದಾದ್ರು ಒಂದು ವರ್ಟೆಕ್ಸ್ ಅಲ್ಲಿ ಶುರು ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಸಿ ಅಲ್ಲಿ ನಾನು ಶುರು ಮಾಡಿದ್ರೆ ಸಿ ಇಂದ ಡಿಗೂ ಹೋಗ್ಬೇಕು, ಸಿ ಇಂದ ಬಿಗೂ ಹೋಗ್ಬೇಕು, ಸಿ ಇಂದ ಬಿಗ್ ಬಂದು ಎಗ್ ಹೋಗ್ಬೇಕು. ಒಟ್ಟಿನಲ್ಲಿ ನಾನು ಎಲ್ಲ ವರ್ಟೆಕ್ಸ್ಗೂ ಕೂಡ ಟ್ರಾವೆಲ್ ಮಾಡಂಗ್ ಆಗ್ಬೇಕು. ಸಿ ಇಂದ ಡೈರೆಕ್ಟ್ ಆಗಿ ಎಗ್ ಇಲ್ಲದೆ ಇದ್ರು ಕೂಡ ಯಾವ್ದಾದ್ರು ಬೇರೆ ವರ್ಟೆಕ್ಸ್ಗೆ ಹೋಗಿ ಅಲ್ಲಿಗೆ ಹೋಗಂಗ್ ಇರ್ಬೇಕು. ಸರಿನಾ? ಫಸ್ಟು ಎಲ್ಲ ವರ್ಟೆಕ್ಸ್ಗಳು ಕೂಡ ಯೂಸ್ ಆಗಿರ್ಬೇಕು. ಎರಡನೇದು ಕನೆಕ್ಟೆಡ್ ಗ್ರಾಫ್ ಆಗಿರ್ಬೇಕು. ಒಂದು ವರ್ಟೆಕ್ಸ್ ಇಂದ ಉಳಿದಿರೋದಕ್ಕೆ ಎಲ್ಲದಕ್ಕೂ ಹೋಗ್ಬೇಕು. ಸೊ ಅದಕ್ಕೆ ಬೇಸಿಕ್ ಕಂಡೀಷನ್ ಏನು? ಅಟ್ಲೀಸ್ಟ್ ಒಂದಾದ್ರೂ ಎಡ್ಜು ಕನೆಕ್ಟ್ ಆಗಿರ್ಬೇಕು. ಸರಿನಾ? ಎಸ್. ಸೊ ಈಗ ಇದೊಂದೇನ ಸ್ಪ್ಯಾನಿಂಗ್ ಟ್ರೀ ಬರೋದು? ಇಲ್ಲ, ಡಿಫ್ರೆಂಟ್ ಬರ್ಬೋದು. ನೋಡಿ, ಈ ತರದ್ದೊಂದು ಸ್ಪ್ಯಾನಿಂಗ್ ಟ್ರೀ ಬರ್ಬೋದು. ಇಲ್ಲ ಅಂತಂದ್ರೆ ಇವೇ ಅಲ್ವಾ 4 ವರ್ಟೆಕ್ಸ್ಗಳಿರೋದು. ಸೊ ಈ ತರ ಒಂದು ಸ್ಪ್ಯಾನಿಂಗ್ ಟ್ರೀ ಬರ್ಬೋದು. ಸರಿನಾ? ಡಿಫ್ರೆಂಟ್ ಸ್ಪ್ಯಾನಿಂಗ್ ಟ್ರೀಗಳು ಬರ್ಬೋದು. ನನಗೆ ಗೊತ್ತಾಯ್ತಾ? ಇದೇ ತರ ಬರಬೇಕು ಅಂತ ಏನಿಲ್ಲ. ಈ ತರ ಒಂದು ಸ್ಪ್ಯಾನಿಂಗ್ ಟ್ರೀ ಬರ್ಬೋದು. ಸೊ ಡಿಫ್ರೆಂಟ್ ಬರ್ಬೋದು. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಅವರೇ ಕ್ವಶನ್ ಅಲ್ಲಿ ಕೊಟ್ಬಿಡ್ತಾರೆ. ಸರಿನಾ? ಅವರೇ ಕ್ವಶನ್ ಅಲ್ಲಿ ಸ್ಪ್ಯಾನಿಂಗ್ ಟ್ರೀ ಅನ್ನ ಕೊಡ್ತಾರೆ. ಸೊ ಕಂಡೀಷನ್ ಗೊತ್ತಾಯ್ತಾ? ಏನು? ಎಲ್ಲಾ ವರ್ಟೆಕ್ಸ್ಗಳು ಯೂಸ್ ಆಗಿರ್ಬೇಕು. ಮೈನ್ ಗ್ರಾಫ್ ಅಲ್ಲಿ ಇರುವಂತಹ ಎಲ್ಲಾ ವರ್ಟೆಕ್ಸ್ಗಳು ಯೂಸ್ ಆಗಿರ್ಬೇಕು. ಎರಡನೇದಾಗಿ ಕನೆಕ್ಟೆಡ್ ಆಗಿರ್ಬೇಕು. ಸೊ ನೋಡಿ, ಇದು ಕನೆಕ್ಟ್ ಆಗಿದೆಯಾ? ಎಸ್. 1, 2, 3, 4, 5 ವರ್ಟೆಕ್ಸ್ ಇರೋದು. 1, 2, 3, 4, 5 ವರ್ಟೆಕ್ಸ್ಗಳು ಯೂಸ್ ಆಗಿದೆ. ಕನೆಕ್ಟೆಡ್ ಆಗಿದೆಯಾ? ಎಸ್. ನಾನು V1 ಇಂದ ಶುರು ಮಾಡಿದ್ರೆ V5 ಬಂದು V2 ಹೋಗ್ಬೋದು, V5 ಹೋಗ್ಬೋದು, V4 ಹೋಗ್ಬೋದು, V3 ಹೋಗ್ಬೋದು, ಎಲ್ಲದಕ್ಕೂ ಕೂಡ ಹೋಗ್ಬೋದು. ಸೊ ಎಸ್, ಇವಾಗ ಇದು ಕನೆಕ್ಟೆಡ್ ಗ್ರಾಫ್ ಆಗಿದೆ. ಸ್ಪ್ಯಾನಿಂಗ್ ಟ್ರೀ ಅನ್ನ ಕೊಟ್ಟಿದ್ದಾರೆ. ಈಗ ಫಂಡಮೆಂಟಲ್ ಕಟ್ ಸೆಟ್ಸ್ ಮತ್ತೆ ಫಂಡಮೆಂಟಲ್ ಸರ್ಕ್ಯೂಟ್ಸ್ ಅನ್ನ ಬರೀಬೇಕಾದ್ರೆ ನಮಗೆ 2 ಮೇಜರ್ ಕಾನ್ಸೆಪ್ಟ್ಗಳು ಗೊತ್ತಿರಬೇಕು. ಏನು? ಕಟ್ ಸೆಟ್ ಅಂತ ಬಂದಾಗ ಬ್ರಾಂಚಸ್ಗಳು ಗೊತ್ತಿರಬೇಕು. ಕಟ್ ಸೆಟ್ ಅಂತ ಬಂದಾಗ ಬ್ರಾಂಚಸ್ ಗೊತ್ತಿರಬೇಕು. ನೆಕ್ಸ್ಟ್ ಸರ್ಕ್ಯೂಟ್ಸ್ ಅಂತ ಬಂದಾಗ ಕಾರ್ಡ್ಸ್ ಅಂತ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಗೊತ್ತಾಯ್ತಾ? ಏನು? ಫಂಡಮೆಂಟಲ್ ಕಟ್ ಸೆಟ್ಸ್ ಅಂತ ಅಂದ್ರೆ ಬ್ರಾಂಚಸ್ ಅಂತ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಫಂಡಮೆಂಟಲ್ ಸರ್ಕ್ಯೂಟ್ಸ್ ಅನ್ನ ಬರೀಬೇಕಾದ್ರೆ ಕಾರ್ಡ್ಸ್ ಅಂತ ಅಂದ್ರೆ ಏನು ಅಂತ ಬರೀಬೇಕು. ಸೊ ಈಗ ವೆರಿ ಸಿಂಪಲ್. ಬ್ರಾಂಚಸ್ ಅಂತ ಅಂದ್ರೆ ಈ ಮೇನ್ ಗ್ರಾಫ್ ಇಂದ ನಾನು ಸ್ಪ್ಯಾನಿಂಗ್ ಟ್ರೀ ಆಗಿ ಕನ್ವರ್ಟ್ ಮಾಡ್ಬೇಕಾದ್ರೆ ಯಾವ ಎಡ್ಜಸ್ ಗಳನ್ನ ಯೂಸ್ ಮಾಡಿದೀನಿ ಆ ಎಡ್ಜಸ್ ಗಳನ್ನ ಏನಂತ ಕರಿತೀವಿ? ಬ್ರಾಂಚಸ್. ಏನಂತ ಬರೀಬಹುದು? edges that are used in ಸ್ಪ್ಯಾನಿಂಗ್ ಟ್ರೀ. ಗೊತ್ತಾಯ್ತಾ? ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಯೂಸ್ ಆಗಿರುವಂತ ಎಡ್ಜಸ್ ಗಳನ್ನ ನಾವೇನಂತ ಕರಿತೀವಿ? ಬ್ರಾಂಚಸ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಈ ಒಂದು ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಯಾವ ಎಡ್ಜಸ್ ಗಳನ್ನ ಯೂಸ್ ಮಾಡಿದೀವಿ? E5, E6, E7, E8. ಸೊ ದೀಸ್ ಆರ್ ದ ಬ್ರಾಂಚಸ್. E5, E6, E7, E8. ಗೊತ್ತಾಯ್ತಾ? ಒಂದು ಗ್ರಾಫ್ ಇಂದ ನಾವು ಸ್ಪ್ಯಾನಿಂಗ್ ಟ್ರೀ ಆಗಿ ಕನ್ವರ್ಟ್ ಮಾಡಿದಾಗ ಯಾವ ಎಡ್ಜಸ್ ಗಳನ್ನ ಯೂಸ್ ಮಾಡಿರ್ತೀವಿ ಅದನ್ನ ಬ್ರಾಂಚಸ್ ಅಂತ ಕರಿತೀವಿ. ಹಾಗಾದ್ರೆ ಇನ್ನು ಉಳಿದಿರುವಂತ ಎಡ್ಜಸ್ ಅನ್ನ ಏನಂತ ಕರಿತೀವಿ? ಕಾರ್ಡ್ಸ್ ಅಂತ ಕರಿತೀವಿ. ಸರಿನಾ? ಯಾವ ಎಡ್ಜಸ್ ಗಳು ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಯೂಸ್ ಆಗಿರಲ್ಲ ಅವುಗಳನ್ನ ಏನಂತ ಕರಿತೀವಿ? ಕಾರ್ಡ್ಸ್. ನಾಟ್ ಯೂಸ್ಡ್ ಇನ್ ದ ಸ್ಪ್ಯಾನಿಂಗ್ ಟ್ರೀ. ಯಾವ್ಯಾವ ಯೂಸ್ ಆಗಿಲ್ಲ ನನಗೆ? ಇವಾಗ E5 ಯೂಸ್ ಆಗಿದೆ, E6 ಆಗಿದೆ, E7 ಆಗಿದೆ, E8 ಆಗಿದೆ. ಉಳಿದಿರೋದು ಅದು E1, E2, E3, E4. ಈ 4 ಯೂಸ್ ಆಗಿಲ್ಲ. E1 ಯೂಸ್ ಆಗಿಲ್ಲ, E2 ಯೂಸ್ ಆಗಿಲ್ಲ, E3 ಯೂಸ್ ಆಗಿಲ್ಲ, E4 ಯೂಸ್ ಆಗಿಲ್ಲ. ಈಗ ಟೇಬಲ್ ಫಾರ್ಮೆಟ್ ಅಲ್ಲಿ ಆನ್ಸರ್ ಅನ್ನ ಬರಿತಾ ಹೋಗೋಣ. ಫಸ್ಟ್ ಬ್ರಾಂಚಸ್ ಅಂತ ಬರ್ಕೊಳ್ಳಿ. ಬ್ರಾಂಚಸ್. ನೆಕ್ಸ್ಟ್ ಆ ಬ್ರಾಂಚಸ್ ಗಳಿಗೆ ಫಂಡಮೆಂಟಲ್ ಕಟ್ ಸೆಟ್ಸ್ ಅನ್ನ ಬರಿಬೇಕು.
ಫಂಡಮೆಂಟಲ್ ಕಟ್ ಸೆಟ್. ಬ್ರಾಂಚಸ್ ಯಾವ್ಯಾವ ಇದಾವೆ ಅಂತ ಫಸ್ಟ್ ಬರ್ಕೊಂಡ್ಬಿಡ್ರಿ. E5 ಇದೆ, E6 ಇದೆ, E7 ಇದೆ, E8 ಇದೆ. ಈಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದನ್ನ ಆಸ್ ಇಟ್ ಈಸ್ ಬರ್ಕೊಂಡಿರ್ತೀನಿ ಇಲ್ಲಿ, ನಿಮಗೆ ಡೌಟ್ ಆಗಬಾರ್ದು ಅಂತ. E5 ಇದು V5 ಇದು, ನೆಕ್ಸ್ಟ್ V2 ಇದು, V1 V3 V5 ಸಾರಿ V4. ಸರಿನಾ? ಇವಾಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. E5 ಅನ್ನೋ ಎಡ್ಜು ಎಲ್ಲಿದೆ? E5 ಅನ್ನೋ ಎಡ್ಜ್ ಎಲ್ಲಿದೆ? V1 ಮತ್ತೆ V5 ಮಧ್ಯ. V1 ಮತ್ತೆ V5 ಮಧ್ಯ. ಕಟ್ ಸೆಟ್ ಅಂತಂದ್ರೇನು? ಕಟ್ ಮಾಡಿದ್ರೆ ಏನಾಗುತ್ತೆ? ಈ ಒಂದು ಎಡ್ಜನ್ನು ನಾನು ತೆಗೆದಾಕದೆ ಅಂತ ಅನ್ಕೊಳ್ಳಿ. ಈಗೇನಾಯ್ತು? ಕಟ್ ಆಯ್ತು ಅಂದ್ರೆ ಇದೇ ಒಂದು ಡಿಫ್ರೆಂಟ್ ಗ್ರಾಫ್ ಆಯ್ತು, ಇದೇ ಒಂದು ಡಿಫ್ರೆಂಟ್ ಗ್ರಾಫ್ ಆಯ್ತು, ಡಿಸ್ಕನೆಕ್ಟೆಡ್ ಗ್ರಾಫ್ ಆಯ್ತು. ಕನೆಕ್ಟೆಡ್ ಆಗಿಲ್ಲ, ಡಿಸ್ಕನೆಕ್ಟೆಡ್ ಆಯ್ತು. ಈಗ ನಾನೇನಾದ್ರೂ ಇದನ್ನ ಕನೆಕ್ಟೆಡ್ ಗ್ರಾಫ್ ಆಗಿ ಮಾಡಬೇಕು ಅಂದ್ರೆ ಯಾವ ಯಾವ ಎಡ್ಜಸ್ಗಳನ್ನ ಯೂಸ್ ಮಾಡಬೇಕು ಅವುಗಳನ್ನೆಲ್ಲ ತೆಗೆದ್ಬಿಟ್ಟು ಇಲ್ಲಿ ಬರೆದ್ಬಿಡ್ಬೇಕು. ಸರಿನಾ? ಏನು ಯಾವ ಯಾವ ಎಡ್ಜಸ್ ಅನ್ನು ಯೂಸ್ ಮಾಡ್ಕೊಂಡು ನಾನು ಇದನ್ನ ಕನೆಕ್ಟೆಡ್ ಗ್ರಾಫ್ ಆಗಿ ಮಾಡ್ಬೋದು, ಆ ಎಡ್ಜಸ್ ಅನ್ನ ತೆಗೆದಾಕ್ಬೇಕು. ಯಾವ್ಯಾವ ಎಡ್ಜಸ್ ಅನ್ನ ಯೂಸ್ ಮಾಡ್ಬೋದು? ಬೇಕಾದ್ರೆ ನಾನು V1 ಇಂದ V2ಗೆ E1 ಎಡ್ಜ್ ಅನ್ನ ಯೂಸ್ ಮಾಡ್ಕೋಬಹುದು. ಸರಿನಾ? E1 ಎಡ್ಜ್ ಅನ್ನ ಯೂಸ್ ಮಾಡಿದ್ರೆ ಇದು ಅಷ್ಟು ಕೂಡ ಕನೆಕ್ಟೆಡ್ ಗ್ರಾಫ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ? E1 ಎಡ್ಜ್ ಅನ್ನ ತೆಗೆದಾಕ್ತೀನಿ. ಸರಿನಾ? ನೆಕ್ಸ್ಟ್ V1 ಮತ್ತೆ V5 ಮಧ್ಯ E5 ಎಡ್ಜ್ ಅನ್ನ ನಾನು ತೆಗ್ದಾಕಿದ್ದೀನಲ್ವಾ, ಅದನ್ನು ಕೂಡ ಸೇರಿಸ್ಕೋಬೇಕು. ಸರಿನಾ? ಅದನ್ನು ಏನಾದ್ರೂ ಬರೆದ್ರೆ ಏನಾಗುತ್ತೆ? ಕನೆಕ್ಟೆಡ್ ಗ್ರಾಫ್ ಆಗ್ಬಿಡುತ್ತೆ. ನೆಕ್ಸ್ಟ್ ಯಾವುದು? E2 V1 ಮತ್ತೆ V3 ಮಧ್ಯೆ E2 ಎಡ್ಜ್ ಅನ್ನ ಯೂಸ್ ಮಾಡಿದ್ರು ಕೂಡ E1 ಗ್ರಾಫ್ ಕನೆಕ್ಟೆಡ್ ಆಗ್ಬಿಡುತ್ತೆ. ಸೊ ನಾನು ಕನೆಕ್ಟ್ ಆಗೋದಕ್ಕೆ ಬಿಡಬಾರ್ದು. ಸೊ E2 ಮತ್ತಿನ್ಯಾವುದಾದ್ರೂ ಇದೆಯಾ? ಇಲ್ಲ, ಈ ಮೂರೇ ಇದ್ದಿದ್ದು, 1 2 3. ಸೊ ಆ ಮೂರು ಎಡ್ಜ್ಗಳಲ್ಲಿ ಯಾವುದೊಂದು ಯೂಸ್ ಮಾಡಿಲ್ಲ ಅಂದ್ರೆ ಇದು ಕನೆಕ್ಟೆಡ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ನಾವು E6ಗೆ ಬರೆಯೋಣ. ಸರಿನಾ? ಎಡ್ಜ್ 6 ಯಾರ ಮಧ್ಯ ಇರೋದು? V2 ಮತ್ತೆ V5 ಮಧ್ಯ. ಸೊ ಈಗ ನಾನು ಎಡ್ಜ್ 6 ಅನ್ನ ತೆಗೆದೆ ಅಂತ ಅನ್ಕೊಳ್ಳಿ. V2 ಈಸ್ ಎ ಡಿಫ್ರೆಂಟ್ ಕಾಂಪೊನೆಂಟ್, ಇನ್ನು ಉಳಿದಿರೋದೆಲ್ಲ ಡಿಫ್ರೆಂಟ್ ಕಾಂಪೊನೆಂಟ್ ಆಯ್ತು, ಡಿಸ್ಕನೆಕ್ಟೆಡ್ ಗ್ರಾಫ್ ಆಯ್ತು. ಈಗ ನಾನೇನಾದ್ರೂ ಈ ಕಾಂಪೊನೆಂಟ್ ಮತ್ತೆ ಈ ಕಾಂಪೊನೆಂಟ್ ಅನ್ನ ಕನೆಕ್ಟ್ ಮಾಡಬೇಕು ಅಂದ್ರೆ ಯಾವ ಯಾವ ಎಡ್ಜಸ್ ಅನ್ನ ಯೂಸ್ ಮಾಡ್ಬೋದು, ಆ ಎಡ್ಜಸ್ ಎಲ್ಲ ತಮ್ಮಂದು ಇಲ್ಲಿ ಬರೀರಿ ಅಷ್ಟೇ. ಯಾವ್ದು ಯೂಸ್ ಮಾಡ್ಬೋದು? ನಾನೇನಾದ್ರೂ E1 ಎಡ್ಜ್ ಅನ್ನ ಯೂಸ್ ಮಾಡಿದ್ರೆ ಇಲ್ಲಿ ಕನೆಕ್ಟ್ ಆಗ್ಬಿಡುತ್ತೆ. ಸೊ E1 ಎಡ್ಜ್ ಅನ್ನ ಬರ್ಕೋಬೇಕು. ನೆಕ್ಸ್ಟ್ E6 ಅನ್ನ ಯೂಸ್ ಮಾಡಿದ್ರು ಕೂಡ ಕನೆಕ್ಟ್ ಆಗ್ಬಿಡುತ್ತೆ. ಸೊ E6 ಅನ್ನ ಬರೀರಿ. ನೆಕ್ಸ್ಟ್ ನಾನೇನಾದ್ರೂ ಕೂಡ E3 ಅನ್ನ ಯೂಸ್ ಮಾಡಿದ್ರೆ E3 ಅನ್ನ ಯೂಸ್ ಮಾಡಿದ್ರು ಕೂಡ ಕನೆಕ್ಟ್ ಆಗುತ್ತೆ. ಸೊ E3 ನ ಇಲ್ಲಿ ಬರ್ಕೊಳ್ಳಿ. ಸರಿನಾ? ಯಾವ್ಯಾವ ಕನೆಕ್ಟೆಡ್ ಗ್ರಾಫ್ ಆಗೋದಕ್ಕೆ ಹೆಲ್ಪ್ ಮಾಡ್ತವೆ ಆ ಎಡ್ಜಸ್ ಗಳನ್ನ ತೆಗೆದ್ಬಿಟ್ಟು ಇಲ್ಲಿ ಬರೆಯೋದಷ್ಟೇ. ಮತ್ತೆ ಇನ್ಯಾವುದಾದ್ರೂ ಕೂಡ ಕಂಡೀಷನ್ ಇದೆಯಾ? ಇಲ್ಲ, ಮುಗೀತು. ನೆಕ್ಸ್ಟ್ E7 ಎಡ್ಜ್. E7 ಎಡ್ಜ್ ಎಲ್ಲಿದೆ? ಇಲ್ಲಿ V3 ಮತ್ತೆ V5 ಮಧ್ಯ. ಸರಿನಾ? ಈಗ V3 ಇಸ್ ಎ ಡಿಫರೆಂಟ್ ಕಾಂಪೊನೆಂಟ್, ಇನ್ನು ಉಳಿದಿರೋದೆಲ್ಲ ಡಿಫರೆಂಟ್ ಕಾಂಪೊನೆಂಟ್. ಸೊ ಇವೆರಡನ್ನು ಕೂಡ ಕನೆಕ್ಟ್ ಮಾಡಬೇಕು ಅಂದ್ರೆ ಯಾವ್ಯಾವ ಎಡ್ಜಸ್ ಬರ್ಬೋದು? ಒಂದು E2 ಬರ್ಬೋದು, E7 ಬರ್ಬೋದು, E4 ಬರ್ಬೋದು. ನೋಡಿ E2 ಬಂದ್ರೆ ಇವಾಗ ಕನೆಕ್ಟ್ ಆದಂಗೆ ಆಯ್ತಾ? ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ? E2 ಎಡ್ಜ್ ಅನ್ನ ತೆಗ್ದಾಕ್ರಿ. ನೆಕ್ಸ್ಟ್ E1 ಎಡ್ಜ್ ಅನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ? ಕನೆಕ್ಟ್ ಆಗ್ಬಿಡುತ್ತೆ. ಸೊ ದಟ್ ಈಸ್ E7 ಎಡ್ಜ್. ನೆಕ್ಸ್ಟ್ E1 ಎಡ್ಜ್ ಅನ್ನ ಯೂಸ್ ಮಾಡಿದ್ರು ಕೂಡ ಕನೆಕ್ಟ್ ಆಗ್ಬಿಡುತ್ತೆ. ಸೊ ಅದ್ಯಾವ್ದು ಎಡ್ಜು? E4 ಎಡ್ಜ್. ಸರಿನಾ? ಇಷ್ಟೇ. ನೆಕ್ಸ್ಟ್ ಲಾಸ್ಟ್ನೇದು ಇರೋದು ಯಾವುದು? E8 ಎಡ್ಜ್. ಸರಿನಾ? E8. ಸೊ ಈಗ E8 ಎಡ್ಜ್ ಅನ್ನ ತೆಗೆದ್ರೆ V4 ಸಪರೇಟ್ ಕಾಂಪೊನೆಂಟ್ ಆಗುತ್ತೆ, ಇನ್ನು ಉಳಿದಿರೋದೆಲ್ಲ ಸಪರೇಟ್ ಕಾಂಪೊನೆಂಟ್. ಕನೆಕ್ಟ್ ಮಾಡೋದಕ್ಕೆ ಯಾವ್ಯಾವ ಹೆಲ್ಪ್ ಮಾಡ್ತವೆ? ಸೊ ಈ ಎಡ್ಜ್ ಅನ್ನ ಯೂಸ್ ಮಾಡಿದ್ರು ಕನೆಕ್ಟ್ ಆಗುತ್ತೆ. ಸೊ ದಟ್ ಈಸ್ E4 ಎಡ್ಜ್ ಅನ್ನ ಯೂಸ್ ಮಾಡಬಾರ್ದು ನಾನು. ನೆಕ್ಸ್ಟ್ ಈ ಎಡ್ಜ್ ಅಂತಂದ್ರೆ E8 ಯೂಸ್ ಮಾಡಿದ್ರು ಕೂಡ ಕನೆಕ್ಟ್ ಆಗುತ್ತೆ. ಸರಿನಾ? ನೆಕ್ಸ್ಟ್ ಇನ್ಯಾವ್ದು ಯೂಸ್ ಮಾಡಿದ್ರೆ ಕನೆಕ್ಟ್ ಆಗುತ್ತೆ? E1 ಎಡ್ಜ್, ದಟ್ ಈಸ್ E3 ಅನ್ನ ಯೂಸ್ ಮಾಡಿದ್ರು ಕೂಡ ಕನೆಕ್ಟ್ ಆಗುತ್ತೆ. ಸೊ ಆ ಮೂರನ್ನು ಕೂಡ ನಾನು ತೆಗೆದಾಕ್ತೀನಿ. ಒಟ್ಟಿನಲ್ಲಿ ಏನು, ನನಗೆ ಕನೆಕ್ಟೆಡ್ ಕಾಂಪೊನೆಂಟ್ಸ್ ಆಗಬಾರ್ದು. ಆ ಡಿಸ್ಕನೆಕ್ಟೆಡ್ ಆಗಿರ್ತಾವಲ್ಲ, ಇದು ಬೇರೆ ಆಗಿ, ಸೊ ಅದು ಹಂಗೆ ಉಳ್ಕೊಳೋದಕ್ಕೆ ಬಿಡಬೇಕು. ಯಾವುದ್ರಲ್ಲಿ? ಫಂಡಮೆಂಟಲ್ ಕಟ್ ಸೆಟ್ಸ್ ಅಲ್ಲಿ. ನೆಕ್ಸ್ಟ್ ಫಂಡಮೆಂಟಲ್ ಸರ್ಕ್ಯೂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸರ್ಕ್ಯೂಟ್ಸ್ ಅಂತ ಅಂದ್ರೆ ಏನು? ಒಂಥರ ಸೈಕಲ್ ಇದ್ದಂಗೆ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆಗಬೇಕು. ಗೊತ್ತಾಯ್ತಾ? ಸರ್ಕ್ಯೂಟ್ಸ್ ಅಂದ್ರೇನು? ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆಗಬೇಕು. ಸರ್ಕ್ಯೂಟ್ಸು ವೆರಿ ಈಸಿ ಕಟ್ ಸೆಟ್ಗಿನ್ನ. ಸರ್ಕ್ಯೂಟ್ಸ್ ತುಂಬಾ ಈಸಿ. ಯಾವ ರೀತಿ ಹೇಳ್ಕೊಡ್ತೀನಿ ನೋಡಿ. ಇವಾಗ ಫಸ್ಟು ಕಾರ್ಡ್ಸ್ ಅಂತ ಬರೀರಿ. ಕಾರ್ಡ್ಸ್ ಅಂದ್ರೇನು? ದ ಎಡ್ಜಸ್ ದಟ್ ಆರ್ ನಾಟ್ ಯೂಸ್ಡ್ ಇನ್ ದ ಸ್ಪ್ಯಾನಿಂಗ್ ಟ್ರೀ. ನೆಕ್ಸ್ಟ್ ಫಂಡಮೆಂಟಲ್ ಸರ್ಕ್ಯೂಟ್ಸ್. ಸರಿನಾ? ಈಗ ಕಾರ್ಡ್ಸ್ಗಳು ಯಾವ್ಯಾವ ಇರೋದು ನನಗೆ? ಯಾವ್ಯಾವ ಎಡ್ಜ್ ಇದರಲ್ಲಿ ಈ ಸ್ಪ್ಯಾನಿಂಗ್ ಟ್ರೀಯಲ್ಲಿ ಇಲ್ಲ? ದಟ್ ಈಸ್ E1, E2, E3 ಮತ್ತೆ E4. ಫಂಡಮೆಂಟಲ್ ಸರ್ಕ್ಯೂಟ್ಸ್ ಅಂದ್ರೆ ಸಿಂಪಲ್. ಫಸ್ಟ್ ಇದನ್ನ ಆಸ್ ಇಟ್ ಈಸ್ ಬರ್ಕೊಳ್ರಿ. ಇದು V5, ಇದು V1, ಇದು V2, ಇದು V3, ಇದು V4. ಸರಿನಾ? ಈಗ ಮೊದಲನೇದು ಯಾವ್ದಪ್ಪ ಕಾರ್ಡ್ ಇರೋದು? E1.
ಎಡ್ಜ್ E1 ಅನ್ನ ನಾನು ಇವಾಗ ಇಲ್ಲಿ ಬರ್ದೆ ಅಂತ ಅನ್ಕೊಳ್ಳಿ. ಈಗ ಏನ್ ಮಾಡ್ಬೇಕು, ಜಾಯಿನ್ ಮಾಡ್ಬೇಕು. ಎಡ್ಜ್ E1 ಅನ್ನ ಜಾಯಿನ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಇದ್ಯಾವ್ದು, ಇದು E5 ಎಡ್ಜು, ಇದು E6 ಎಡ್ಜು, ಇದು E7 ಎಡ್ಜು, ಇದು E8 ಎಡ್ಜು. ಈಗ ಇಲ್ಲೊಂದು ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆಯ್ತಾ ನೋಡಿ, ಕ್ಲೋಸ್ಡ್ ಆಗಿದೆಯಾ ಇಲ್ಲಿ ಫಾರ್ಮೇಶನ್. ಎಸ್. ಸೊ ಆ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆಗೋದಕ್ಕೆ ಯಾವ್ಯಾವ ಎಡ್ಜ್ ಯೂಸ್ ಆಗಿದಾವ ಅಷ್ಟನ್ನು ಬರೀರಿ. ಏನಾಯ್ತು, ನಾನು E1 ಎಡ್ಜ್ ಅನ್ನ ಕಾರ್ಡ್ ಆಗಿ ತಗೊಂಡಿದ್ವಲ್ಲ, ಅದನ್ನ ಇಲ್ಲಿ ಬರದ ತಕ್ಷಣ ಏನಾಯ್ತು, ಇದು ಕ್ಲೋಸ್ಡ್ ಸರ್ಫೇಸ್ ಆಯ್ತು. ಸೊ ಯಾವ್ಯಾವ ಎಡ್ಜ್ ಯೂಸ್ ಆಗಿದೆ ಕ್ಲೋಸ್ಡ್ ಸರ್ಫೇಸ್ ಅಲ್ಲಿ? E1 ಯೂಸ್ ಆಗಿದೆ, E5 ಮತ್ತೆ E5 ಮತ್ತೆ E6. ಸರಿನಾ? ನೆಕ್ಸ್ಟ್ ಇನ್ನೊಂದು ಕೋನ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಯಾವುದು, E2. ಸೊ E2 ಎಡ್ಜ್ ಅನ್ನ ಇಲ್ಲಿ ಯೂಸ್ ಮಾಡಿರೋದಲ್ವಾ, E2 ಎಡ್ಜ್ ನೋಡಿ, E2 ಎಡ್ಜ್. ಈಗ ನಾನು E2 ಎಡ್ಜ್ ಅನ್ನ ಹಾಕಿದ ತಕ್ಷಣ ಇಲ್ಲಿ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆದಂಗಾಯ್ತು. ಯಾವ್ಯಾವ ಎಡ್ಜ್ಗಳು ಯೂಸ್ ಆಗಿದಾವೆ? E2, E5 ಮತ್ತೆ E7. E2, E5 ಮತ್ತೆ E7 ಎಡ್ಜು ಯೂಸ್ ಆಗಿದೆ. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಯಾವ್ದು ಎಡ್ಜು? E3 ಎಡ್ಜು. ಸರಿನಾ? E3 ಎಡ್ಜ್ ಇಲ್ಲಿ ಬರುತ್ತೆ. ಸೊ E3 ಅನ್ನ ಯೂಸ್ ಮಾಡಿದ ತಕ್ಷಣ ಇಲ್ಲಿ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆದಾಗ ಆಯ್ತು. ಸೊ ಯಾವ್ಯಾವ ಎಡ್ಜ್ ಯೂಸ್ ಆಗಿರೋದು ಕ್ಲೋಸ್ಡ್ ಸರ್ಫೇಸ್ ಅಲ್ಲಿ? E3 ಯೂಸ್ ಆಗಿದೆ, E6 ಯೂಸ್ ಆಗಿದೆ ಮತ್ತೆ E8 ಯೂಸ್ ಆಗಿದೆ. ನೆಕ್ಸ್ಟ್ ಅದೇ ರೀತಿ ಲಾಸ್ಟ್ ಒನ್ ಯಾವುದು? E4 ಎಡ್ಜ್ ಅನ್ನ ಯೂಸ್ ಮಾಡಿದ್ರೆ E4 ಎಡ್ಜ್ ಇಲ್ಲಿ ಯೂಸ್ ಆಗಿರೋದು. ಸೊ E4 ಎಡ್ಜ್ ಯೂಸ್ ಆದ್ರೆ ಇಲ್ಲಿ ಒಂದು ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆದಂಗೆ ಆಯ್ತು. E7, E4 ಮತ್ತೆ E8. E7, E4 ಮತ್ತೆ E8 ಎಡ್ಜಸ್ ಯೂಸ್ ಆಗಿದಾವೆ. ಸರಿನಾ? ಈ ತರ ಇಲ್ಲಿ ಸರ್ಕ್ಯೂಟ್ಸ್ ಅಂತ ಅಂದ್ರೆ ಏನು, ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆಗೋದಕ್ಕೆ. ಕಟ್ ಸೆಟ್ ಅಂತ ಅಂದ್ರೆ ಏನು, ಎರಡು ಡಿಸ್ಕನೆಕ್ಟೆಡ್ ಗ್ರಾಫ್ ಇರ್ತಾವಲ್ಲ ಅವುಗಳನ್ನ ಕನೆಕ್ಟ್ ಮಾಡೋದಕ್ಕೆ ಬಿಡಬಾರ್ದು. ಸೊ ಆ ಕನೆಕ್ಟ್ ಮಾಡೋದಕ್ಕೆ ಯಾವ್ಯಾವ ಎಡ್ಜಸ್ ಹೆಲ್ಪ್ ಮಾಡ್ತವೆ ಅವನ್ನೆಲ್ಲ ತಗೊಂಬಂದು ಇಲ್ಲಿ ಕೂರಿಸ್ಬೇಕು. ಸರಿನಾ? ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋದಾಗ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಒಂದು 2-3 ಪ್ರಾಬ್ಲಮ್ಸ್ ಅನ್ನ ನೀವು ಸಾಲ್ವ್ ಮಾಡಿ. ನಾನು ವಿಡಿಯೋ ಲಿಂಕ್ಸ್ಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಒಂದು 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಫಿಕ್ಸ್ಡ್ ಪ್ರಾಬ್ಲಮ್ ಆಗಿರೋದ್ರಿಂದ ಒಂಚೂರು ಜಾಸ್ತಿ ಕಾನ್ಸಂಟ್ರೇಷನ್ ಅನ್ನ ಕೊಡ್ತಾ ಹೋಗಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.